ಇವಾಗ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಷಡ್ಯಂತ್ರ ಮಾಡಿದ್ರು, ಜೊತೆಗೆ ಏನು ಯುವಕರಿಗೆ ತಲೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಶ್ರೀಧರ್ ಸರ್ ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಕಾಂಗ್ರೆಸ್ ವಕ್ತಾರರು ಡಿಬೇಟಿಗೆ ಬರೋ ಮುಂಚೆ ಸ್ವಲ್ಪ ಫ್ಯಾಕ್ಟ್ಸ್ನ ನೋಡ್ಕೊಂಡು ಬರಬೇಕು. ಅವರ ನಾಯಕರು, ಅವರ ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದಾರೆ ಬೇರೆ ವಾಹಿನಿಗಳಲ್ಲಿ ಅನ್ನೋದನ್ನ ಫಸ್ಟ್ ನೋಡ್ಕೊಂಬಂದು ಮಾತಾಡಬೇಕಾಗತ್ತೆ. ಇವರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಸಿದ್ದರಾಮಯ್ಯನವ್ರು ಏನಕ್ಕೆ ಜಮೀರ್ ಅಹ್ಮದ್ ಅವ್ರಿಗೆ ಬೈತಾ ಇದ್ದಾರೆ, ಭರತ್ ರೆಡ್ಡಿ ಅವ್ರ ಹತ್ರ ಮಾತಾಡೋಕ್ಕೂ ಸಿದ್ದರಾಮಯ್ಯನವ್ರು ರೆಡಿ ಇಲ್ಲ. ಆಯಿತಾ, ಇದು ಏನು ಸೂಚಿಸ್ತಾ ಇದೆ? ಯಾಕೆ ಕಾನೂನನ್ನು ಕೈಗೆ ತೊಗೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾಳೆ ಅವ್ರು ಹೋಗ್ತಾನೂ ಇಲ್ಲ, ರದ್ದು ಮಾಡ್ಕೊಂಡಿದ್ದಾರೆ ಅದನ್ನು. ಸಿದ್ದರಾಮಯ್ಯನವರೇ ಪರೋಕ್ಷವಾಗಿ ಮತ್ತೆ ಮಿನಿಸ್ಟ್ರುಗಳೇ, ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸುಧಾಕರ್ ಅವರೇ ಪರೋಕ್ಷವಾಗಿ ಹೇಳೇ ಬಿಟ್ರವರು, ಯಾರು ಗುಂಡು ಹಾರಿಸಿರೋದು ಅಂತಲೂ ಹೇಳೇ ಬಿಟ್ರವರು. ಫಸ್ಟ್ ಟೈಮ್ MLA ಆಗಿರೋಂಥ ಭರತ್ ರೆಡ್ಡಿ ಅವರು ಇವತ್ತಿನ ಅವರು MLA ಆಗಿದ್ದಾರೆ. ಮುಂದೆ ಅವರು ಫ್ಯೂಚರು ಬಿಲ್ಡ್ ಮಾಡ್ಕೊಳ್ಳೋ ಅಂಥ ಒಬ್ಬ ಶಾಸಕರು ಇವತ್ತು ಮೊದಲನೇ ಟರ್ಮಲ್ಲೇ ಅವರ ಇಡೀ ಕೆರಿಯರ್ಗೆ ಒಂದು ಕಪ್ಪು ಚುಕ್ಕೆನ ಬಳ್ಕೊಂಡಿದ್ದಾರೆ. ಇವತ್ತು ಅವರು ಒಬ್ಬ ಅಮಾಯಕ ಕಾರ್ಯಕರ್ತ, ಅವರ ಪಕ್ಷದ ಅಮಾಯಕ ಕಾರ್ಯಕರ್ತನ ಇವತ್ತು ಅವರ ಹವಿಸ್ಸಿಗೆ, ಅವರ ತೆವಲಿಗೆ, ಅವರ ಸ್ವಾರ್ಥಕ್ಕೆ ಬಲಿ ತಗೊಂಡಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂತಂದರೆ ಬಳ್ಳಾರಿನಲ್ಲಿ ನಾವು ನೋಡ್ಕೊಳ್ತಾ ಬಂದಿರೋದು ದಶಕಗಳಿಂದಲೂ ಸಹ ಅಲ್ಲಿ ಬಳ್ಳಾರಿ ಅಂತಂದ್ರೇ ಅಲ್ಲಿ ಗೂಂಡಾವರ್ತನೆ, ಕಾಂಗ್ರೆಸ್ ಅಧಿಕಾರ, ಅಲ್ಲಿ ಭಯದ ವಾತಾವರಣ, ಈ ಥರ ಎಲ್ಲ ಇತ್ತು. ಆದರೆ BJP ಬಂದ ಮೇಲೆ ಜನರಿಗೆ ನಾವೊಂದು ಡೆಮೋಕ್ರೆಟಿಕ್ ಸೆಟಪ್ನ ನಾವು ಬಳ್ಳಾರಿನಲ್ಲಿ ಕೊಟ್ವಿ. ಎಲ್ಲ ರೀತಿಯ ಅಭಿವೃದ್ಧಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವರು ವಾಲ್ಮೀಕಿ ಅವ್ರ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಭರತ್ ರೆಡ್ಡಿ ಅವರಿಗೆ, ಕಾಂಗ್ರೆಸ್ ವಕ್ತಾರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಯಾವ ವರ್ಷದಲ್ಲಿ BJP ಅಲ್ಲಿ BBMP ಚುನಾವಣೆಗಳನ್ನು ಗೆಲ್ತು ಆವತ್ತಿನ ದಿನಾನೇ SP ಸರ್ಕಲ್ನ BJPಯ ನೇತೃತ್ವದಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಸನ್ಮಾನ್ಯ ಶ್ರೀರಾಮುಲು ಸರ್ ಅವರ ನೇತೃತ್ವದಲ್ಲಿ ಆ SP ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಘೋಷಣೆ ಮಾಡ್ತಾರೆ. ಅವತ್ತು ನಾಮಕರಣ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆನ ಮೊದಲನೇ ಸಾರಿ ಬಳ್ಳಾರಿಗೆ ತಗೊಂಡ್ಬರ್ತಾರೆ ಅವರಿಬ್ರು ನಾಯಕರು. ಇವತ್ತು ಒಬ್ಬ ಸಿಟ್ಟಿಂಗ್ MLA ಇನ್ನೊಬ್ಬ ಪಕ್ಷದವ್ರ ಮೇಲೇನೆ ಈ ರೀತಿ ಇವರು ಆಕ್ರಮಣ ಮಾಡಿ ನೀಟಾಗಿ ಬೇರೆ ಖಾಸಗಿ ವಾಹಿನಿಗಳಲ್ಲಿ ಶೂಟ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಸರ್ಕಾರದ ಬುಲೆಟ್ದು ಇದು 0.35 mm ಆಯ್ತಾ, ಅಲ್ಲಿ ಶೂಟ್ ಔಟ್ ಆಗಿರೋ ಅಂಥದ್ದು 0.75 mm ಇದು ಸಿಕ್ಕಿರೋ ಅಂಥದ್ದು, ಅದು ಪ್ರೈವೇಟ್ ಅಂತ ಚಿತ್ರದುರ್ಗದ SP ಯಾರನ್ನ ಇನ್ಚಾರ್ಜ್ ಹಾಕಿದ್ದಾರೆ ಇವಾಗ ಅಲ್ಲಿಗೆ, ಅವರು ನೀಟಾಗಿ ಕೊಟ್ಟಿರೋ ಅಂತಹ ವರದಿ ಅದು ಆಯ್ತಾ. ಸೊ ಸರ್ಕಾರದ ಕಡೆಯಿಂದ ಯಾವುದೇ ಅಲ್ಲಿ ಬುಲೆಟ್ ಹಾರಿಲ್ಲ, ಅಲ್ಲಿ ಹಾರಿರೋದೇ ಭರತ್ ರೆಡ್ಡಿ ಅವರ ಆಪ್ತನೋ ಅವರ ಅಣ್ಣನೋ ತಮ್ಮನೋ ಸತೀಶ್ ರೆಡ್ಡಿ ಯಾರಿದ್ದಾರೆ ಅವರ ಪರ್ಸನಲ್ ಮನುಷ್ಯನಿಂದ ಆಗಿರೋವಂಥದ್ದು. ಏನು ಅನ್ಕೊಂಡಿದ್ದಾರೆ ಇವರು, ಬಳ್ಳಾರಿನ ಮತ್ತೆ ಕಾಂಗ್ರೆಸ್ ಬಂದಿದೆ ಅಂತ ಅಂದ್ಬಿಟ್ಟು ಗೂಂಡಾ ಸರ್ಕಾರ ಮಾಡಕ್ಕೆ ಹೊರಟಿದಾರ? ಅಲ್ಲಿ ಜನ ಉಸಿರಾಡೋ ಹಂಗಿಲ್ವಾ, ಓಡಾಡೋ ಹಂಗಿಲ್ವಾ? ಮೊದಲೇ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಆಯ್ತಾ. ರೀಸೆಂಟಾಗೆ ನೋಡಿದ್ದೀವಿ ನಾವು ಹೆಂಗೆ ಅವ್ರದ್ದು ಬಣ್ಣನ ಬಯಲು ಮಾಡಿದ್ದೀವಿ ನಾವು. 5,000 ಕೋಟಿ ಫೆಬ್ರವರಿ ಮಾರ್ಚ್ ತಿಂಗಳದು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಅಷ್ಟು ಹೇಳಿದ್ರು ಕೂಡ, ಅಷ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಕೂಡ ಸಿದ್ದರಾಮಯ್ಯನವರಾಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ ಫೆಬ್ರವರಿ ಮಾರ್ಚ್ದು ಹೆಣ್ಣು ಮಕ್ಕಳ ದುಡ್ಡನ್ನ ಈ ರಾಜ್ಯದ ತೆರಿಗೆದಾರರ ಹಣನ ಕೊಟ್ಟೇ ಇಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಜೊತೆಗೆ ಟೋಟಲ್ ಕೊಲಾಪ್ಸ್ ಆಫ್ ಲಾ ಅಂಡ್ ಆರ್ಡರ್ ಇನ್ ದ ಸ್ಟೇಟ್, ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಇವತ್ತು ನೆಲ ಕಚ್ಚಿರೋ ಅಂಥದ್ದು. ಒಬ್ಬ MLAಗೆ, ಜನಪ್ರತಿನಿಧಿಗೆ ಸುರಕ್ಷತೆ ಇಲ್ಲ ಅಂದ್ರೆ ಮಹಿಳೆಯರಿಗೆ ಹೇಗೆ ಸುರಕ್ಷತೆ ಇರುತ್ತೆ, ಸಾಮಾನ್ಯ ನಾಗರಿಕರಿಗೆ ಹೇಗೆ ಸುರಕ್ಷತೆ ಇರುತ್ತೆ, ಮಕ್ಕಳಿಗೆ ಯಾವ ರೀತಿ ಸುರಕ್ಷತೆ ಇರುತ್ತೆ? ಒಬ್ಬರೂ ಕೂಡ ಇಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಗೃಹ ಮಂತ್ರಿಗಳಂತೂ ರಾಜ್ಯದಲ್ಲಿ ಗೈರಾಗಿದ್ದಾರೆ, ಗೃಹ ಮಂತ್ರಿಗಳು ಗೊತ್ತಿಲ್ಲದ ಮಂತ್ರಿಗಳಾಗಿದ್ದಾರೆ ಆಯ್ತಾ. ಇನ್ನ ಜನ ಇವ್ರನ್ನ ಎಲ್ಲೆಲ್ಲೋದ್ರೂ ಗೆರಾವ್ ಹಾಕಿ ಹೊಡೆಯೋದಂದು ಬಾಕಿ ಕರ್ನಾಟಕದ ಜನತೆ. ಎಂತಹ ಮ್ಯಾಂಡೇಟ್ ಕೊಟ್ಟಿದ್ರು ಸಾಹಿತ್ಯ ಅವರೇ, ಎಂತಹ ಮ್ಯಾಂಡೇಟ್ ಕೊಟ್ಟಿದ್ರು, 136 ಪ್ಲಸ್ ಕೊಟ್ಟಿದ್ರು, ಏನ್ ಮಾಡಿ ತೋರಿಸಿದ್ರು, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲಿ ಲಕ್ಷ್ಮಿನೂ ಇಲ್ಲ, ಭಾಗ್ಯನೂ ಇಲ್ಲ, ಶಕ್ತಿನೂ ಇಲ್ಲ, ಯಾವುದೂ ಇಲ್ಲ, ಕೆಲಸ ಕೂಡ ಇಲ್ಲ. ಮೇಡಮ್ ಅವರೇ, ನಿಮ್ಮ ಲೀಡ್ರು ಗಡಿಪಾರ ಯಾಕಾದ್ರು, ನಿಮ್ಮ ಲೀಡ್ರು ಜಿಲ್ಲೆಯಿಂದ ಗಡಿಪಾರ ಯಾಕಾದ್ರು? ಇವತ್ತು ಕೂಡ ನಿಮ್ಗೆ ಜಿಲ್ಲೆಗೆ ಪ್ರವೇಶ ಇಲ್ಲ ಅಲ್ಲ, ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆ ಪ್ರವೇಶ ಇಲ್ಲ. ಇವತ್ತು ಗಡಿಪಾರ ಯಾಕಾದ್ರೆ ಅದೇ ಗುಂಡಾಗಿರಿ ಮಾಡಿ, ರೌಡಿಸಂ ಮಾಡಿ, ಕಾರ್ಯಕರ್ತರ ಮೇಲೆ ರೌಡಿಸಂ ಮಾಡಿ, ಅಲ್ಲ ಸುಳ್ಳು ಹೇಳ್ತಾ ಇದ್ರಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ.
ಸುಳ್ಳು ನಿಲ್ಸಕ್ಕೆ ಹೇಳಿ ಅವ್ರನ್ನ. ಸುಳ್ಳು ಅಲ್ಲ, ಅವ್ರ point of view ಅವ್ರು ಹೇಳಿ ಅಲ್ವಾ ಅಲ್ಲ, ಸರ್? ಸುಳ್ಳು ಹೇಳ್ತಾ ಇದಾರೆ. ಸುಳ್ಳು ಹೇಳೋದನ್ನ ನಿಲ್ಸಕ್ಕೆ ಹೇಳಿ ಅವ್ರಿಗೆ. ಸುಮ್ಮನೆ ಜನರಿಗೆ ಸುಳ್ಳನ್ನ ಬಿಜೆಪಿ ಅವ್ರ ಕೆಲಸ ಏನಿದ್ರೆ ಬಿಜೆಪಿ ಅವ್ರ ಕೆಲಸ ಇದೆ. ಸುಳ್ಳು ಸರ್, ಅವ್ರು ಹೇಳೋದನ್ನ complete ಸುಳ್ಳು ಮಾಡ್ತಾರೆ. ಹೇಳೋದನ್ನ complete ನಿಲ್ಸಿದ್ರು. ಸರ್, ಶ್ರೀಧರ್ ಸರ್, ಅವ್ರು complete ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ನೀವು ಮಾತಾಡಿ. ಅವ್ರ ವಯಸ್ಸೆಷ್ಟು, ಅವ್ರ ಅನುಭವ ಎಷ್ಟು, ನಮ್ಮ ನಾಯಕರ ವಯಸ್ಸೆಷ್ಟು, ಅನುಭವ ಎಷ್ಟು, ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳೆಷ್ಟು, ಗಡಿಪಾರಾದವ್ರು ಯಾರು? ಎಲ್ಲರಲ್ಲಿ ಮಾತಾಡ್ತಾರೆ. ಇದು ಅವರ ಅಲ್ಲ, ಅಂತ್ಯದ ಗಡಿಪಾರ- ದಿನಗಳು. ಗಡಿ- ಭರತ್ ರೆಡ್ಡಿ ಅವರೇ, ಅಲ್ಲ, ನಿಮ್ಮ ಈ ನೋಡ್ರಿ, meeting start ಆಗಲ್ಲ. ಯಾರು ಮುಗೀತು ಅಂತ ಅನ್ಕೊಳ್ಳಿ. ರೌಡಿಸಮ್ ಅನ್ನ ಅಲ್ಲಿ ನಿಮ್ಮ ಹುಟ್ಟಾಕಿದ್ರು, ಕಾರ್ಯಕರ್ತರನ್ನೇ ಬಲಿ ಭಯದ ಕೊಟ್ಟಿದ್ದೀರಾ. ವಾತಾವರಣ ಹುಟ್ಟಾಕಿದ್ರು, ಆಯ್ತಾ? ಇದು ಅದನ್ನ ಶೋಭೆ ನಿರ್ಮೂಲನೆ ತರ ಮಾಡಕ್ ಅಂತಲ್ಲ. ಬಂದಿರೋ ನಾವು ಜನವರಿ ಜನರ 2ನೇ ಮಧ್ಯೆ ತಾರೀಕು, ಇರ್ತವ್ರು ನಾವು. ಜನವರಿ 1ನೇ ನಾವು ನಿಮ್ ತಾರೀಕು ತರ ಲೂಟಿ ಮಾಡಿಲ್ಲ ಕಾಂಗ್ರೆಸ್ಗೆ ಬಳ್ಳಾರಿನ. ಸೂತಕ ಸ್ಟಾರ್ಟ್ ಆಗಿದೆ. ಅಲ್ಲ, ಜನವರಿ ಬಳ್ಳಾರಿನ ನಿಮ್ ತರ ಲೂಟಿ ಮಾಡಿಲ್ಲ ನಾವು. ಮೊದಲನೇ ಲೂಟಿ ಮಾಡಿ ತಾರೀಕು ಜೈಲ್ಗೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಜೈಲ್ಗೆ ಭರತ್ ರೆಡ್ಡಿ ಜೈಲ್ಗೆ ಹೋದ್ರ, ಭರತ್ ರೆಡ್ಡಿ ಜೈಲ್ಗೆ ಹೋದ್ರ, ಇಲ್ಲ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋದ್ರ? ಹೇಳಿ ಜನರ ಮುಂದೆ ಯಾರು ಜೈಲ್ಗೆ ಹೋದ್ರ ಅನ್ನೋದನ್ನ ಹೇಳ್ರಿ ಮೇಡಮ್ ಅವರೇ. ಜೈಲ್ಗೆ ಹೋಗಿದ್ದು ಯಾರು ಅಂತ ಹೇಳಿ. ಯಾಕೆ ಬಳ್ಳಾರಿ ಅಭಿವೃದ್ಧಿ ಮಾಡಕ್ ಜೈಲ್ಗೆ ಹೋದ್ರ? ಬಳ್ಳಾರಿ ಅಭಿವೃದ್ಧಿ ಮಾಡಕ್ ಜೈಲ್ಗೆ ಹೋದ್ರ? ಬಳ್ಳಾರಿ ಅಭಿವೃದ್ಧಿ ಮಾಡಕ್ ಜೈಲ್ಗೆ ಹೋದ್ರ? ಇಲ್ಲ ಸ್ವಂತ ಅಭಿವೃದ್ಧಿ ಮಾಡಕ್ ಜೈಲ್ಗೆ ಹೋದ್ರ? ಹೇಳಿ ಜನಕ್ಕೆ ಹೇಳಿ. ನೋಡಿ, ಮಹಿಳೆ ಮೇಲೆ ಎಂತ ದಬ್ಬಾಳಿಕೆ ಏ, ಆಗ್ತದೆ. ಜನಕ್ಕೆ ಹೇಳ್ರಿ ಅವೆಲ್ಲ ಸರ್, ಬಿಡ್ರಿ ಅವ್ರು ಕಥೆನ. ಮಾತಾಡಿ, ಅವೆಲ್ಲ ಕಥೆ ಬಿಡ್ರಿ, ಜನಕ್ಕೆ ಹೇಳ್ರಿ. ಸತ್ಯ ಹೇಳ್ರಿ ಮೇಡಮ್ ಅವರೇ, ಸತ್ಯ ಹೇಳಿ. ಸರ್, ಅವ್ರು ಮಾತಾಡೋದು ನೀವು ಮಾತಾಡಿ. ನ್ಯಾಯ ಇಲ್ಲ, ನಿಮ್ಗೂ ಅವಕಾಶ ಇದೆ ಅಲ್ವಾ? ನೀವು ಮಾತಾಡಿ, ಸತ್ಯ ನಿಮ್ಗೆ ಇಲ್ಲ, ಮಾತಾಡಿ, ನೀವು ಬರೀ ಮಾತಾಡಿ. ಗುಂಡಾಗರ್ದಿ ಆಗಿದೆ, ಸತ್ಯ ಹೇಳಿ ಜನಕ್ಕೆ. ಭ್ರಷ್ಟಾಚಾರ ಆಗಿದೆ. ಮೇಡಮ್, ಈಗ ನೀವು